ನಾ ಹುಟ್ಟಿದ ಮನೆ ಇನ್ನೂ ನನ್ನದಲ್ಲ, ನಾ ಮೆಟ್ಟಿದ ಮನೆಯೇ ನನಗೆಲ್ಲ. ಮುದ್ದಿನ ಮಗಳಾಗಿ ಬೆಳೆದಿದ್ದೆ ಅಂದು, ಸೊಸೆಯಾಗಿ ಜವಾಬ್ದಾರಿ ಹೊತ್ತಿರುವೆ ಇಂದು. ಪ್ರತಿ ಮಾತಿಗೂ ತೋರುತ್ತಿದ್ದೆ ಮುನಿಸು ಅಂದು, ಸಹಿಸಿಕೊಳ್ಳೋದನ್ನು ಕಲಿತೇ ಬಿಟ್ಟಿರುವೆ ಇಂದು. ಸಣ್ಣ ಗಾಯಕ್ಕೂ ಕೂಗಿ ರಂಪ ಮಾಡುತ್ತಿದ್ದೆ ಅಂದು, ಎಷ್ಟೇ ನೋವಾದರೂ ಒಬ್ಬಳೇ ಕಣ್ಣೀರು ಒರೆಸಿಕೊಳ್ಳುವೆ ಇಂದು. ಒಂದು ದಿನವೂ ಅಪ್ಪ ಅಮ್ಮನ ಬಿಟ್ಟು ಇದ್ದವರಲ್ಲ ಅಂದು, ಅವರನ್ನು ಕಾಣಲು ಅನುಮತಿ ಪಡೆಯಬೇಕಿದೆ ಇಂದು. ಎಷ್ಟೆಲ್ಲ ಬದಲಾವಣೆ ಆಗಿದೆ ನನ್ನಲ್ಲಿ ಎಂದು ಎಲ್ಲರೂ ಹೇಳುವಾಗ ಅನಿಸುತ್ತಿದೆ ಇಂದು. ಇದು ಅನಿವಾರ್ಯದ ಪರಿವರ್ತನೆ ಆಗಬಹುದು ಇಂದು. ಒಬ್ಬ ಹೆಣ್ಣು ಮಗಳು ಚಿಕ್ಕ ಚಿಕ್ಕ ಆಸೆಗಳಲ್ಲೇ ಖುಷಿ ಪಡುತ್ತಾಳೆ. ಯಾಕಂದರೆ ಅವಳಿಗೂ ಗೊತ್ತು ತನ್ನಲ್ಲಿ ದೊಡ್ಡ ದೊಡ್ಡ ಆಸೆಗಳು ನೆರವೇರಲ್ಲ ಅಂತ. ಒಬ್ಬ ಹೆಣ್ಣಿನ ಭಾವನೆಗೆ ಪೆಟ್ಟು ಬಿದ್ದಾಗ ಅವಳ ಮನಸ್ಥಿತಿ ಪರಿಸ್ಥಿತಿ ಹೇಗಿರುತ್ತೆ ಗೊತ್ತಾ? ನಗು ಮರೆಯಾಗುತ್ತೆ, ಮಾತು ಮೂಕವಾಗುತ್ತೆ, ಬಂಧುತ್ವ ಒಂಟಿಯಾಗುತ್ತೆ, ನಂಬಿಕೆ ಅನುಮಾನವಾಗುತ್ತೆ, ಜೀವನ ಬೇಸರವೆನಿಸುತ್ತದೆ. ಮನಸ್ಸಿಗೆ ನೋವಾದಾಗ ಸಾಧ್ಯವಾದಷ್ಟು ಹತ್ತು ಬಿಡುತ್ತಾಳೆ. ನೋವಿಗೆ ಸ್ಪಂದಿಸೋಕೆ ಯಾರೂ ಇಲ್ಲದಿದ್ದಾಗ ಅವಳ ಕಣ್ಣೀರೇ ಅವಳಿಗೆ ಸಾಂತ್ವನ ನೀಡುತ್ತದೆ.